Namaskara. Myself Varadharaj, student of 1973 to 83, 10 years with Arbenus Middle School, Arbenus Main School, High School. And we have, after almost about 40 years back to the school, organized students and teachers get together. This is the occasion 190th birthday of our founder, Arkan Lala Sagamotya. Birthday is on the Tuesday. It's already passed. That is at 14th of May. We did not get it on that particular day, so we got an auditor today. We have found an opportunity to celebrate here. Plenty of old students have come here. The oldest student is 1952 batch, and the oldest teacher is also 89 years old. She honored us as a chief guest here. Many teachers of the same 80 plus. So this is about it. It's a short. Everybody is, I'm sure, very happy about this coming together. Get together is usually one batch or two batch. Here, our batch is from 2021 back to 1952. 50 plus or 70 plus year batch difference. So we are very happy. We are all teachers also. Yes. ಇವರು ಹೇಳಿರೋದನ್ನ ಬಿಟ್ಟು ನಾನು ಹೇಳ್ತೀನಿ. ಈ ಪ್ರೋಗ್ರಾಮ್ ಮಾಡಬೇಕು ಓಲ್ಡ್ ಸ್ಟೂಡೆಂಟ್ಸ್ ಅಲ್ಯುಮಿನಿ ಪ್ರೋಗ್ರಾಮ್ ಎಂದು ವರದರಾಜ್ ಅವರು ಹೇಳಿದರು. ನಾನು ಒಂದು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿದೆ. ಅದರಲ್ಲಿ ಒಂದು 60 ಜನರೇ ಇದ್ದರು. ಇಲ್ಲಿ ಇವರು ಬೇಲು ಬಲರಾಮನ್ ಎಂದು ಎಕ್ಸ್-ಸರ್ವಿಸ್ ಮ್ಯಾನು, ರಿಟೈರ್ಡ್ ಅರೌಂಡ್ 45 ಏಜು. ಅಲ್ಲಿ ಎಲ್ಲ ರಿಟೈರ್ಮೆಂಟ್ ಕಡಿಮೆ ಅಲ್ವಾ, ಏಜ್ ಆಗಿದ್ದಾರೆ. ಇವ್ರದ್ದು ದೊಡ್ಡ ಗ್ರೂಪು 250 ಮೆಂಬರ್ಸ್ ಇದ್ದರು. ಈ ಮೀಡಿಯೇಟರ್ ಆಗಿ ವರದರಾಜ್ ಹೇಳಿದರು, ನೀವು ಅವರು ಇಬ್ಬರು ಸೇರಿ ಕಂಬೈನ್ ಮಾಡಿ ಪ್ರೋಗ್ರಾಮ್ ಮಾಡೋಣ ನಾವು ಎಂದು. ನಾನು ಅವರು ಮಾತಾಡಿಕೊಂಡು ಇವರು ಡೇಟ್ ಫಿಕ್ಸ್ ಮಾಡಿದರು. ಸೆಕ್ರೆಟರಿ ಹತ್ರ ಬಂದು ಮಾತಾಡಿ, ಸರ್ ಈಗ ಅಲ್ಯುಮಿನಿ ಓಲ್ಡ್ ಬಾಯ್ಸು ಸ್ಟೂಡೆಂಟ್ಸ್ದು ಪ್ರೋಗ್ರಾಮ್ ಮಾಡೋಣ ಅಂದು ಅವರು 12th ಡೇಟ್ ಕೊಟ್ಟರು, ಮೇ. ಬಟ್ ಯಾವುದೋ ರೀಸನ್ಗೆ ಮೇ 12th ಆಗಿಲ್ಲ, 19th ಎಂದು 20 ಡೇಸ್ ಬ್ಯಾಕ್ ಹೇಳ್ಬಿಟ್ರು. ಆಮೇಲೆ ಇವತ್ತು ಮಾಡಿದ್ದರು. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಟ್ಯಾನ್ಜಾನಿಯಿಂದ ಒಂದು ಸ್ಟೂಡೆಂಟ್ ಬಂದಿದ್ದಾರೆ, ಮೈಸೂರಿಂದ ಇಬ್ಬರು ಬಂದರು, ವೇಲ್ ಬಲರಾಮನ್ ಸರ್ ಎಲ್ಲಿಂದ ಬಂದರು, ದುಬೈಯಿಂದ ಬಂದಿದ್ದಾರೆ. ಲೇಡೀಸು ಪರ್ಸೆಂಟೇಜ್ ಕಡಿಮೆ ಇದ್ರೂ ಅಬೌವ್ 60 ಬಂದಿದ್ದಾರೆ. ಟೀಚರ್ಸ್ಗಳು ಇವ್ರು ಹೇಳಿದ್ದಾರೆ 90 ಇಯರ್ಸ್ ಎಲ್ಲ ಬಂದಿದ್ದಾರೆ. ಈ ಇನ್ಸ್ಟಿಟ್ಯೂಷನ್ ಒನ್ ಆಫ್ ದಿ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಷನು, ಇದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್, ಪ್ಯೂರ್ಲಿ ಚಾರಿಟಬಲ್ ಇನ್ಸ್ಟಿಟ್ಯೂಷನು. ಕೆಲವುದು ನಾನು ಓಪನ್ ಆಗಿ ಹೇಳೋಲ್ಲ, ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಪ್ಯೂರ್ಲಿ ಚಾರಿಟಬಲಲ್ಲಿ ಮಾಡಿದ್ದೀನಿ. ಗೋವಿಂದಮಾಲ್ ತಿರುಕೊಳ್ತಾರಂದು ಅಲ್ಸೂರಲ್ಲಿ ಸ್ಕೂಲ್ ಇದೆ, ಅಲ್ಲಿ ಫೀಸೇ ಅಲ್ಲ. ಬುಕ್ಕಿಂದ, ನೋಟ್ಸಿಂದ, ಅಡ್ಮಿಷನಿಂದ ಎಲ್ಲನೂ ಫ್ರೀನೇ. ಈಗ ಸ್ವಲ್ಪ ಕಮರ್ಷಿಯಲ್ ಮಾಡಬೇಕಾಗುತ್ತೆ, ಯಾಕಂದರೆ ಇಲ್ಲಾಂದರೆ ರನ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಬಂದು ಮಕ್ಕಳು ಯಾರಲ್ಲ. ಈ ಫೌಂಡ್ರು ರಾವ್ ಬಹದ್ದೂರ್ ಆರ್ಕಾಟ್ ನಾರಾಯಣ ಸ್ವಾಮಿ ಮೊದಲಾರ್ಗೆ ಇಶ್ಯೂ ಇಲ್ಲದೆ ಇರೋದ್ರಿಂದ ಎಲ್ಲನೂ ಅವರು ಚಾರಿಟಿಗಿದ ಮಾಡಿದರು. ಒಳ್ಳೆಯ ಇನ್ಸ್ಟಿಟ್ಯೂಷನು. ಇದರಲ್ಲಿ ಕಲೆಕ್ಟ್ರಿಂದ, ತಹಸೀಲ್ದಾರಿಂದ, ಜಡ್ಜಸ್ಸಿಂದ, ನಾನು ತಮಿಳಲ್ಲಿ ದೊಡ್ಡ ಕವಿ ಎಂದು ಹೇಳ್ತಾರೆ, ಅದು ನನಗೆ ಏನೋ ಹೆಮ್ಮೆ ಅಲ್ಲ, ಇದೆ ಅಲ್ಲ, ಅದು ಬಂದು ಇನ್ಸ್ಟಿಟ್ಯೂಷನ್ದು. ಅದು ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ದೊಡ್ಡ ಕಾಂಟ್ರಾಕ್ಟರ್ಸ್, ಎಲ್ಲರನ್ನ ಬೆಳೆಸಿರೋ ಇನ್ಸ್ಟಿಟ್ಯೂಷನು. ಇನ್ನೂ ಬೆಳಿಬೇಕು, ಎಲ್ಲರನ್ನೂ ಒಂದು ಸೇರಬೇಕು. ಈ ಅಲ್ಯುಮಿನಿ ಮುಂದಕ್ಕೆ ಬರಬೇಕು. ಇನ್ ಶಾರ್ಟಾಗಿ ಹೇಳಿದರೆ ನಮಗೆ ಒಂದು ಚಿಕ್ಕ ಜಾಗ ಬೇಕಾಗಿದೆ ಸರ್. 10x10 ಈ ಇನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟರೆ ವೀಕ್ಲಿ ಒನ್ಸು ಸಂಡೇ ಮೀಟ್ ಮಾಡಿ ಫ್ಯೂಚರ್ ಪ್ರೋಗ್ರಾಮ್, ಹಾಗಾದರೆ ಬಡವರಿಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದು, ಚಾರಿಟಬಲ್. ಅವ್ರ ಫೌಂಡ್ರ್ ಏನು ಇಂಟೆನ್ಷನ್ ಇತ್ತೋ ಆ ಇಂಟೆನ್ಷನ್ ತಕ್ಕವಾಗಿ ನಮ್ಮಂಥವರು ಎಲ್ಡರ್ಲಿ ಪರ್ಸನ್ಸ್ ಇದ್ದಾರೆ, ಇವರು ಫೈನಾನ್ಷಿಯಲು 1 ಪೈಸಾ ಲೆಕ್ಕ ತೋರಿಸ್ತಾರೆ. ಅವರು ಆರ್ಮಿದವರು, ಪೆನ್ಷನರು, ನಾನು ಪೋಸ್ಟಲ್ ಎಂಪ್ಲಾಯಿ ಪೆನ್ಷನರು. ನಾವೆಲ್ಲ ಬಂದು ಜನರದ್ದು ದುಡ್ಡು ನಮಗೆ ಬೇಕಾಗಿಲ್ಲ. 100% ಜನರಿಗೆ ನಾವು ಸಹಾಯ ಮಾಡೋದು. ಎಷ್ಟು ಜನ ಮೆಂಬರ್ಸ್ ಇದೆ? ನಮ್ಮ ಗ್ರೂಪು ಅವ್ರ ಗ್ರೂಪ್ 2 ಸೇರಿ ಆಗಿದ್ದು, ಕೋರ್ಸ್ ಚೇಂಜ್ ಆಯಿತು. ಆಮೇಲೆ ಪ್ರೋಗ್ರಾಮ್ ಮಾಡುವಾಗ ಇನ್ನೂ 200 ಆಗಿ 650 ಮೆಂಬರ್ಸು ವಾಟ್ಸಪ್ ಗ್ರೂಪಲ್ಲಿ ಇದ್ದಾರೆ. ಪ್ಲಸ್ ನಾವು ಆನ್ಲೈನ್ ಗೂಗಲ್ ಫಾರ್ಮ್ ಕೊಟ್ಟರು ಫಿಲ್ ಮಾಡೋದಕ್ಕೆ, ಇವರೇ ಫಾರ್ಮ್ ರೆಡಿ ಮಾಡಿದರು. ಫಾರ್ಮ್ ಬಂದು 380 ಮೆಂಬರ್ಸು ಬಿಲ್ಲಿಂಗ್ ಎಂದು ಈ ಪ್ರೋಗ್ರಾಮ್ಗೆ ಮಾತ್ರ 380 ಮೆಂಬರ್ಸ್ ಬರ್ತೀನಿ ಬಂದಿದ್ದಾರೆ. ಒಟ್ಟಿಗೆ ನಾವು 650 ಮೆಂಬರ್ಸು ಈಗ ಅಲ್ಯುಮಿನಿಯಲ್ಲಿ ಇದ್ದೀವಿ. ನೆಕ್ಸ್ಟ್ ನಿಮ್ಮದು ಏನು ಉದ್ದೇಶ ಸರ್? ಅದೇ ಸರ್, ನಮಗೆ ಪ್ಯೂರ್ಲಿ ಬಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದು, ಬಡ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದು. ಕೆಲವರು ಸೀನಿಯರ್ ಸಿಟಿಸನ್ ಇರ್ತಾನೆ, ಫ್ಯಾಮ್ಲಿ ಇರೋಲ್ಲ, ಸವರಲ್ ರೀಸನ್ ನಿಮಗೆಲ್ಲ ಗೊತ್ತಿದೆ, ಓಲ್ಡ್ ಏಜ್ ಹೋಮ್ ಅಂಥದ್ದೆಲ್ಲ ಆಗಿದೆ. ಅಂಥವ್ರಿಗೆ ಬಂದು ಎಲ್ಲದಕ್ಕೂ ಗೌರ್ಮೆಂಟ್ ಹತ್ರ ಹೋಗೋದಕ್ಕೆ ಆಗಲ್ಲ. ನಮ್ಮಂಥವ್ರ ಹತ್ರ ಬಂದರೆ ನಮ್ಮ ಕೈಯಲ್ಲಿ ಆಗೋದಕ್ಕೆ 100% ಆಂಬುಲೆನ್ಸ್ ಕರೆಯೋದ್ರಿಂದನೂ
ಲಿಟ್ಲ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಅಲ್ಲ, ನಾವು ಕಲೆಕ್ಷನ್ ಮಾಡಿ ಕೊಡೋದಕ್ಕೂ ಸಿದ್ಧವಾಗಿದ್ದೀರಿ. ಇನ್ ಶಾರ್ಟ್ ಬಂದು ಬಡ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋದು, ಫೀಸ್ ಕೊಡೋದು ಅಂತ ಒಂದು ನಮಗೆ ಫ್ಯೂಚರ್ ಪ್ಲ್ಯಾನ್ ಇದೆ ಸರ್. ನಂದು ಮದರ್ ಶಾರದಾ ವೆಲ್ಫೇರ್ ಅಸೋಸಿಯೇಷನ್ ಅಂದಿತ್ತು ನಮ್ಮ ತಾಯಿ ಹೆಸರಲ್ಲಿ. ತುಂಬ ಯಾರು ನಮ್ಮಸ್ಸು ಗೊಯ್ನಮಲ್ ತಗೊಳ್ತಾರೆ ಸ್ಕೂಲ್ಗೆ ಹೆವಿಯಾಗಿ ಮಾಡಿದ್ದೀನಿ. ಅದು ನಾನು ಯೂಟ್ಯೂಬಲ್ಲಿ ಹಾಕುವಾಗನ ಕೆಲವು ಹೇಳಿದರು, ಅದು ನಿಂದು ಪರ್ಸ್ನಲ್ ಬೇಡಪ್ಪ ಅಂದರು. ಪರ್ಸ್ನಲ್ ಅಂದಲ್ಲ, ಆ ಇನ್ಸ್ಟಿಟ್ಯೂಷನ್ಗೆ ತುಂಬ ಮಾಡಿದ್ದೀನಿ. ಪೇಪರ್ ಕಟ್ಟಿಂಗ್ಸ್ ಎಲ್ಲನೂ ಪ್ರೂಫ್ ಇದೆ. ಏನು ಹೇಳೋಕ್ಕೆ ಬಂದೆ ಅಂದರೆ, ಈಗ ನಾನು ಒಬ್ಬನಾಗಿರುವಾಗನೇ ಅಷ್ಟು ಮಾಡಿದ್ದು. ಇವರು ಇದ್ದಾರೆ, ಈ ವೇಲು ಬಲರಾಮನ್ ಇದ್ದಾರೆ, ಇವರು ಅವರು ಮೂರ್ತಿ ಅಂದಿದ್ದಾರೆ. ಎಲ್ಲರೂ ನಮಗೆ ಸ್ವಲ್ಪ ಸೊಸೈಟಿಯಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಇದೆ, ಹಂಗೆ ನಡ್ಕೊಂಡಿದ್ದೀರಿ. ಡೆಫಿನೆಟಾಗಿ ನಾವು ಒಳ್ಳೆಯದು ಮಾಡ್ತೀರಿ ಸರ್. ಏನೋ ಡೌಟ್ ಇದ್ದರೆ ಕೇಳಿ ಸರ್, ಹೇಳ್ತೀರಿ. ಅದು ಅದೇ ಹಲ್ಸೂರಲ್ಲಿ ಕಾರ್ ಸ್ಟ್ರೀಟಲ್ಲಿ ಒಂದು ದೊಡ್ಡ ಕಾಂಟ್ರಾಕ್ಟರ್ ಇದ್ದರು, ಏಳ್ಮಲೆ ಅಂದು. ಏನು ಹೇಳೋಕೆ ಬಂದರೆ ಅವ್ರದ್ದು ಸನ್ನಿಲ್ಲ. ಅವರು ಫೈನಾನ್ಷಿಯಲಿ ಸೌಂಡ್ ಪಾರ್ಟಿ ಸ್ವಲ್ಪ ಡೊನೇಷನ್ ಕೊಟ್ಟರು. ಇದರಲ್ಲಿ ಹೇಳ್ಬೇಕಾಗಿರೋ ವಿಷಯ, ಈ ಪ್ರೋಗ್ರಾಮ್ಗೆ ಅರೌಂಡ್ 1,70,000 ಆಗಿದೆ ಸರ್. ನಮ್ಮ ಕೈಯಿಂದ ಆ್ಯಕ್ಚುಲಿ ಯಾರೂ ಹಾಕಿಲ್ಲ. ಎಲ್ಲರನ್ನೂ ವಾಲಂಟಿಯರ್ ಆಗಿ 5,000 10,000 ಡೊನೇಷನು. ನಾನು ವಾಟ್ರ್ ಬಾಟ್ಲ್ ಕೊಡ್ತೀನಿ ಅಂತ ಒಬ್ಬೊಬ್ಬರು ಡೊನೇಷನ್ಗೆ ಬಂದರು. ಈ ಪೆರುಮಾಳ್ 3,000 ಕೊಟ್ಟು ಇನ್ನೂ ಏನು ಮಾಡಬೇಕಂತ ಕೇಳಿದರು. ಏನು ಮಾಡಬೇಡಪ್ಪ, ಬಂದು ಹೋಗು. ಇವ್ರಿಗೆ ಸಾರ್ ಕೇಳೋ ಥರ ಫ್ಯೂಚರಲ್ಲಿ ನಮಗೆ ಹೆಲ್ಪಿಂಗ್ ಪ್ರೋಗ್ರಾಮ್ ಇದೆ. ಸ್ಟೂಡೆಂಟ್ಸ್ ಫೀಸ್ ಕಟ್ಟೋಣ, ಬಡವ್ರಿಗೆ ಏನಾದರೂ ಊಟ ಹಾಕೋಣ, ಎಲ್ಡರ್ಲಿ ಪರ್ಸನ್ಗೆ ಹೆಲ್ಪ್ ಮಾಡೋಣ ಅಂತ ಹೇಳಿದ್ದೀನಿ. ಅಂಥ ಫೈನಾನ್ಷಿಯಲಿ ಸೌಂಡ್ ಪಾರ್ಟಿಗಳು ಈ ಇನ್ಸ್ಟಿಟ್ಯೂಷನಲ್ಲಿ ಇದ್ದಾರೆ, ಅವ್ರದ್ದು ಸಹಾಯಗಳು ನಮಗಿದೆ. ನಾವು ರಿಕ್ವೆಸ್ಟ್ ಮಾಡೋದು ಈ ಇನ್ಸ್ಟಿಟ್ಯೂಷನ್ಗೆ ಸಣ್ಣ ಜಾಗ ಒಂದು 10x10 ಕೊಡಿ, ಕರೆಂಟು ವಾಟ್ರನ್ನ ಮೇಂಟೈನ್ ಮಾಡ್ತೀರಿ ಅಂತ ನಾನು ಬೇಡಿಕೆ ಸರ್, ಅದು ರಿಕ್ವೆಸ್ಟು ಸರ್. This is Velu Balraman, ಆರ್ಗನೈಸಿಂಗ್ ರಾಯ್ ಬಹದ್ದೂರ್ ಆರ್ಕಾಡ್ ನಾರಾಯಣ ಸ್ವಾಮಿ ಮೊದಲೆಯಾರ್ ಅವರು ಸ್ಕೂಲ್ ಕಡೆಯಿಂದ ನಾವು ಆರ್ಗನೈಸೇಷನ್ ಕಮಿಟಿ ಮಾಡಿದ್ದೀವಿ. ಆ ಕಮಿಟಿ ಮೆಂಬರ್ ಕಡೆಯಿಂದ ನಾನು ಒಂದು ಪರ್ಸನ್ನು. ಇದು ಬಂದು ಈ ಸ್ಕೂಲ್ ಬಂದು ಹಳೆ ಸ್ಕೂಲಲ್ಲಿ ಇರುವಾಗ ರಾಯ್ ಬಹದ್ದೂರ್ ಆರ್ಕಾಡ್ ನಾರಾಯಣ ಸ್ವಾಮಿ ಅವರು ಒಳ್ಳೆ ಎಜುಕೇಷನ್ ಕೊಟ್ಟರು. ಈ ಬಡವರಿಗೆಲ್ಲ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕನ್ನೋದು ಉದ್ದೇಶ ಇತ್ತು. ಅವರು ಉದ್ದೇಶದಲ್ಲಿ ಇಷ್ಟು ದೂರ ನಾವೆಲ್ಲ ಅಲ್ಲಿ ಆ ಸ್ಕೂಲಲ್ಲಿ ಓದಿ ಒಳ್ಳೆ ಪೋಸ್ಟಲ್ಲಿ ಮಿಲಿಟ್ರಿ ಆಫೀಸರ್ಸು, ಆರ್ಮಿ, ನೇವಿ, ಏರ್ಫೋರ್ಸು, ಆಮೇಲೆ ಪೊಲೀಸು, ಕಮಿಷನರು, ಜಡ್ಜಸ್ಸು, ಈ ಥರ ಬಿಸ್ನೆಸ್ ಮ್ಯಾನ್ಗಳು ಈ ಥರ ಬೆಳೆಸಿದ್ದಾರೆ. ಅವ್ರ ತಂದೆ ಥರ ನಾವು ಅಂದ್ಕೊಂಡು ಆ ಸಾಲ್ಟ್ ಎಲ್ಲಿ ತಿಂದಿದ್ದೀವೋ ಆ ಸಾಲ್ಟ್ಗೆ ಏನೋ ಒಂದು ಉದ್ದೇಶ ಮಾಡಬೇಕು, ನಮ್ಮ ಕಡೆಯಿಂದ ಏನೋ ಒಂದು ಮಾಡಬೇಕು. ನಾವು ಒಂದು ಆರ್ಗನೈಸೇಷನ್ ಕಮಿಟಿ ಕ್ರಿಯೇಟ್ ಮಾಡಿ ಈ ಟೀಮನ್ನು ಬೆಳೆಸಿ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿರುವಾಗ 198 ಮೆಂಬರ್ಸ್ ಇದ್ದರು. ಆಮೇಲೆ ಒಂದು 650 ಮೆಂಬರ್ಸು ಅವ್ರ ಮುಂದೆ ಬಂದು ನಾವು ಬರ್ತೀವಿ ಅಂತ ನಮಗೆ ಸಪೋರ್ಟ್ ಮಾಡಿ ಮೋಸ್ಟ್ಲಿ 80 ಇಯರ್ಸು 90 ಇಯರ್ಸು ಸೀನಿಯರ್ ಸಿಟಿಸನ್ಸ್ ಅವ್ರನ್ನ ಮುಂದೆ ಬಂದು ನಮಗೆ ಇನ್ನೂ ಬೂಸ್ಟಪ್ ಆಯ್ತಿದ್ದು ಎಲ್ಲ ಕೆಲಸ ಮಾಡೋಕ್ಕೆ. ಅವ್ರಿಗೆಲ್ಲ ಏನೋ ಒಂದು ಲೈಫಲ್ಲಿ ಮಾಡಬೇಕಂತ ನಮ್ಮ ಉದ್ದೇಶ. ಇನ್ನು ಮುಂದೆ ನಾವು ಬಂದು ಈ ಫ್ಯೂಚರಲ್ಲಿ ಈ ಆರ್ಬಿನಮಸ್ ಓಲ್ಡ್ ಆರ್ಬಿನಮಸ್ ಚಾರಿಟಿ ಅನ್ನೋ ಹಳೆ ಥರ ತೊಗೊಂಡು ಬಂದು ಬಡವರಿಗೆಲ್ಲ ಒಂದು ಎಜುಕೇಷನ್ ಫ್ರೀ ಆಫ್ ಎಜುಕೇಷನ್ ಕಾಸ್ಟು. ನಮ್ಮ ಅಲ್ಯುಮಿನೈ ಟೀಮ್ ಬಂದು ಒಂದು ಅಸೋಸಿಯೇಷನ್ ಕ್ರಿಯೇಟ್ ಮಾಡಿ ನಮ್ಮ ಕಡೆಯಿಂದ ಒಂದು ಅಮೌಂಟು ಅದು ಸೇರಿಸಿ ಅವ್ರನ್ನ ಫೀಸ್ ಕಟ್ಟೋ ಥರ ಈ ಕೊರೋನಾದಲ್ಲಿ ಅಪ್ಪ ಅಮ್ಮ ತಾಯಿ ತಂದೆ ಇಲ್ದವ್ರಿಗೆ, ಆಮೇಲೆ ಕಷ್ಟಪಟ್ಟು ಇದು ಮಾಡೋವ್ರಿಗೆ, ಬಡವ್ರಿಗೆ, ಇದು BPL ಕಾರ್ಡ್ ಹೋಲ್ಡರ್ಸ್ಗೆ, ಇವ್ರಿಗೆಲ್ಲ ನಾನು ಸಹಾಯ ಮಾಡಬೇಕಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇದು ಇವತ್ತು ಬಂದು 19 ಮೇ 2024 ಈ ದಿನದಲ್ಲಿ ನಾವು ಎಲ್ರಿಗೂ ತಿಳಿಸ್ತಾ ಇದ್ದೀವಿ. ಈ ದಿನದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕೆಲಸವನ್ನು. ನಮ್ಮ ಅಸೋಸಿಯೇಷನ್ RVNMS ಹೈಸ್ಕೂಲ್ ಮೇನ್ ಆ್ಯಂಡ್ ನಮ್ಮ ಟೀಮ್, ನಮ್ಮ ಕಮಿಟಿ ಟೀಮಿಂದ ಮುಂದೆ ಬಂದು ಇದೆಲ್ಲ ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದೀವಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ RVNMS ಚಾರಿಟಿ, ನಮ್ಮ ಸಂಜೀವ್ ನಾರಾಯಣನ್ ಸರ್ ಸೆಕ್ರೆಟರಿ ಆ್ಯಂಡ್ ಪ್ರೆಸಿಡೆಂಟ್ ಆ್ಯಂಡ್ ಕಮಿಟಿ ಟೀಮ್ ಅವ್ರಿಗೆ ಬಹುತ್ ಧನ್ಯವಾದಗಳು ಹೇಳ್ಕೊಳ್ತಾ ಇದ್ದೀನಿ. ಈ ಸ್ಕೂಲಲ್ಲಿ ಓದಿದ್ದಕ್ಕೆ ನಮಗೆಲ್ಲ ತುಂಬ ಹೆಮ್ಮೆ ಆಗಿದೆ. ಇನ್ನು ಮುಂದೆ ಬರೋರಿಗೆ ನಾವು ಅವ್ರಿಗೆ ಬೂಸ್ಟಪ್ ಆಗಿದ್ದು ಆರ್ಮಿಯಲ್ಲಿ ಸೇರಿಸೋದು, ಇದರಲ್ಲಿ ಸೇರಿಸೋದು, ನಮ್ಮ ಗೌರ್ಮೆಂಟ್ಗೆ ಕಲಿಸ್ಕೊಳ್ಳೋದು, ಆ ಥರ ಒಂದು ಕೆಲಸದಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಮುಂದೇನೂ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಜೈ ಹಿಂದ್, ವಂದೇ ಮಾತರಂ.